ನೋಡ್ರಿ, ನಾವು ವಿರುದ್ಧ ಇಲ್ಲ. ಯಾರು ವಿರುದ್ಧ ಅಂತ ಹೇಳಿದರು? AIT ಬರೋದನ್ನ ಅವತ್ತಿನಿಂದಲೂ ಸ್ವಾಗತಿಸಿದ್ವಿ, ಮುಂದೂ ಸ್ವಾಗತಿಸ್ತೀವಿ. ಈಗ 2007ರಲ್ಲಿ ಈಗ ಬಂದಿಲ್ಲ ರೀ. 2007ರಿಂದಲೂ 20 ವರ್ಷಗಳಿಂದ ಸತತವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಗೇನು ಕೋರ್ಟ್ಗೆ ಹೋಗಿ ಕೋರ್ಟ್ ನಲ್ಲಿ ತೀರ್ಮಾನ ಆಗಿರ್ತಕ್ಕಂತ ಭೂಮಿನ ಸೈಟ್ ನ ಕೊಡಿ, ಉಳಿದನ್ನ ನೀವು ಉಪಯೋಗಿಸ್ಕೊಳ್ಳಿ, ಏನಕ್ಕೆ ಬೇಕಾರ್ವೆ ಕೇಳಿ ದಿನಾರು ಮಾಡಿ, IITನಾರು ತಲ್ಲಿ ಏನಾರ ಮಾಡ್ಕೊಳ್ಳಿ. ನ್ಯಾಯಾಲಯ ತೀರ್ಮಾನ ಮಾಡಿದಿಲ್ಲ. ಇಷ್ಟು ಜನಕ್ಕೆ ನೀವು 40% ಸೈಟ್ ಕೊಡಿ ಅಂತ ತೀರ್ಮಾನ ಆಯ್ತಲ್ಲ, ಅದನ್ನ ಕೊಡಿ ಅಂತ ಕೇಳಿ. 3 ವರ್ಷದ ನಿಮ್ ಸರ್ಕಾರನೇ ಇತ್ತು, ಯಾಕೆ ಅವಾಗ ಚಕಾರ ನೋಡಿ, ಆವಾಗ ನನಗೆ ಗೊತ್ತಿಲ್ಲ ಅದು. ಇವತ್ತು ನೀವು ಶಾಸಕರಾಗಿದ್ದೀರಿ 3 ವರ್ಷ ನನಗೆ ರೈತರು ಇಷ್ಟ ದಿನ ಒಂದು ಭಯದ ವಾತಾವರಣದಲ್ಲಿದ್ರು. ಈಗ ಹೇಗೆ ನೀವೇ ನೋಡ್ತಿದ್ದೀರಿ, ಬಿಡದಿಲಿ ರಾಜಕೀಯವಾಗಿ ಅಂತ ಇಟ್ಕೊಂಡಿದೆ. ಅದರ ಮೇಲೆ ಒಂದು ರೈತರಿಗೆ ಒಂದು ಪುಷ್ಟಿ ಸಿಕ್ತು. ಜನ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಗೆ ರೈತರ ಪರವಾಗಿದ್ದಾರೆ, ರೈತರಿಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದು ಒಂದು ಭಾವನೆಯಲ್ಲಿ ಈಗ ಒಂದೊಂದೇ ಆಗಿ ಹೊರಗಡೆ ರೈತರಿಗೆ ಏನೇನು ಅನ್ಯಾಯ ಆಗಿದೆ ಹೊರಗಡೆ ಬರ್ತಾ ಇದಾರೆ. ನಾಳೆ ಇನ್ನೂ ಒಂದೆರಡು ಇದೇ ತರ ನಮ್ಮ ಜಿಲ್ಲೆಗೂ ಸಮಸ್ಯೆಗಳನ್ನ ಹೊರಗಡೆ ಬರ್ತವೆ. ಹಾಸನ ಜಿಲ್ಲೆ ಹಾಗಾಗಿ ಹಾಸನ ಜಿಲ್ಲೆಗೆ ಆಗಿರೋಷ್ಟು ರೈತರಿಗೆ ಅನ್ಯಾಯ ಇನ್ಯಾವ ಜಿಲ್ಲೆಯಲ್ಲೂ ಆಗಿಲ್ಲ. ಹಾಗಾಗಿ ಇವತ್ತು ರೈತರು ಅವರು ಉಮ್ಮತವಾಗಿ ಬಂದಿದ್ದಾರೆ. ನಿಮ್ಗೆಲ್ಲಾ ಗೊತ್ತಿರೋಂಗೆ ಅದಾಗ್ಲೇ ಏನ್ ಕಂಪಲ್ಸರಿ ಲ್ಯಾಂಡ್ಗೆ 40% ಅವ್ರು ಹಕ್ಕುಬಾದರಾಗಿದ್ದಾರೆ. ಹೈಕೋರ್ಟ್ ಸಹ ಸೂಚನೆ ಕೊಟ್ಟಿದೆ, ಏನ್ ಪಾಲಿಸಿ ಇಲ್ಲಿದೆ ಆ ಪಾಲಿಸಿ ಅಂತೆ ನೀವು ರೈತರಿಗೆ ಅನುಪಾತದಲ್ಲಿ ನಿವೇಶನಗಳನ್ನ ಹಂಚಿ ಅಂತ ಹೇಳಿದೆ. ಅದಕ್ಕಾಗಲೇ ಟೆಂಡರ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಎಲ್ಲಾ ಮುಗಿದಿ ಆಗ್ಲೇ ಏಜೆನ್ಸಿ ಸಹ ಇದೆ. ಕಾಂಟ್ರಾಕ್ಟರ್ ಬಂದು ಜಾಗದಲ್ಲಿ ತಮ್ಮ ಅವರು ಏನು ಸಾಮಾನುಗಳನ್ನೆಲ್ಲ ಇಟ್ಕೊಂಡು ಮೆಟೀರಿಯಲ್ಸ್ ಆಗಿರ್ಬೋದು ಎಲ್ಲ ಡಂಪ್ ಮಾಡ್ಕೊಂಡು ಗಲಾಟೆ ಆಗಿ ತೆಗೆದ ಮೇಲೆ ಮತ್ತೆ ಇಲ್ಲಿ ಕೆಲಸ ಮಾಡಕ್ಕೆ ಅಲ್ಲಿ ಬಿಡ್ತಾ ಇಲ್ಲ ಇನ್ನೊಂದು ಗುಂಪು. ಇವರ ರೈತರ ಅಪೋಸಿಟ್ ಗುಂಪು ಅಂದ್ರೆ ಯಾರಿಗೆ ಅದು ಆಗ್ಬಾರ್ದು ಮತ್ತೆ ರೈತರಿಗೆ ಆಗದೆ ಇರ್ಬೇಕಬಾರ್ದು ಅನ್ನೋ ಒಂದು ಗುಂಪು ರೈತರಿಗೆ ತೊಂದರೆ ಕೊಡ್ತಾ ಇದೆ. ಇವತ್ತು ಘನ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಎಲ್ಲಾ ನೊಂದಂತಹ ರೈತರುಗಳು, ಬರೀ ರೈತರ ನೊಂದಂತಹ ರೈತರುಗಳು ಮನವಿ ಮಾಡಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳಿಗೆ. ಸಕಾರಾತ್ಮಕ ಸಂಜೆ ಒಳಗಡೆ ಇದನ್ನ ಬಗೆಹರಿಸಿಕೊಡೋ ಕೆಲಸ ಮಾಡ್ತಿದ್ದೀನಿ. ಸರ್ಕಾರ ನಿಮ್ದು ವೈಫಲ್ಯ ಅಂತ ನಾನು ಹೇಳಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಒಪ್ಕೊಳಕ್ಕೆ ತಯಾರಿಲ್ಲ. ಈಗ ಕಾನೂನು ಸುವ್ಯವಸ್ಥೆಯಿಂದ ಪಾಪ ನಾನು ಹೇಳ್ತಾ ಇದ್ದೀನಿ, ರೈತರು ಎಲ್ಲೋ ಒಂದ್ ಕಡೆ ಒಂದು ಹಿಂಜರಿಕೆ, ಒಂದು ಭಯ ಇತ್ತು, ಭಯದ ವಾತಾವರಣ ಇತ್ತು. ಯಾಕೆ ಹಾಸನ ಜಿಲ್ಲೆ ನಿಮ್ ಎಲ್ಲರಿಗೂ ಗೊತ್ತು, ಮಾಧ್ಯಮದವರಿಗೆ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಭಯದ ವಾತಾವರಣ ಮುಂಚೆ ಇತ್ತು ಅನ್ನೋದು. ಆ ಭಯದಿಂದ ಈಗ ಒಬ್ಬೊಬ್ಬರಿಗೆ ಒಂದು ಧೈರ್ಯದಿಂದ ಹೊರಗಡೆ ಬರ್ತಿದ್ದಾರೆ. ಈಗ ರೈತರು ಅವ್ರು ಹಕ್ಕು ಕೇಳೋದು ತಪ್ಪೆಲ್ಲಿದೆ. ಹಾಗಾಗಿ ಇವತ್ತು ಕೇಳಿದ್ದಾರೆ, ಅದನ್ನ ಬಗೆಹರಿಸ್ಕೊಡ್ತೀವಿ ಅಂತ ಘನ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಗೆಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ರೈತರಿಗೆ ಆಶಾಭಾವನೆ ಬಂತು. ಇಷ್ಟು ವರ್ಷದಿಂದ 2019ರಿಂದ ಇದ್ದಿದ್ದಂತ ನೆನೆಗುದಿಗೆ ಬಿದ್ದಂತದನ್ನ ಇವತ್ತು ನಾವು ತಂದಿದೀವಿ ಅನ್ನೋದು. ಆಮೇಲೆ ನಮ್ಮೆಲ್ಲರ ಕನಸು IIT ಬರಬೇಕು ನಮ್ಮ ಹಾಸನಕ್ಕೆ ಅನ್ನೋದು. ನಾನು ಸಹ ಸದನದಲ್ಲಿ 2 ಬಾರಿ ಸದನದಲ್ಲಿ ಮಾತಾಡಿದೀನಿ. ಕೇಂದ್ರ ಎಜುಕೇಶನ್ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಭೇಟಿ ಮಾಡಿ ಗೌರವಪೂರ್ವಕ ಮನವಿಯನ್ನು ಸಲ್ಲಿಸಿದ್ವಿ. ಸದನದಲ್ಲೂ ಮಾತಾಡಿದೆ. ಇಲ್ಲಿವರೆಗೂ ಕೊಡ್ಲಿಲ್ಲ. ಕಳೆದ ವರ್ಷ ಚುನಾವಣೆಗೋಸ್ಕರ ಬಿಹಾರ್ಗೆ IIT ಕೊಟ್ರು. ಅವರು ಚುನಾವಣಾ ಬಜೆಟ್ ಅಲ್ಲಿ ಏನು ಕಳೆದ ವರ್ಷ ಬಜೆಟ್ ಅಲ್ಲಿ ಈ ಮುಂಬರುವ ಬಜೆಟ್ ಅಲ್ಲಾದ್ರೂ ಕೊಡ್ತಾರೆ ಅನ್ನೋದು ನಮ್ಮೊಂದು ಆಶಾಭಾವನೆ. IITಗೆ ಯಾಕಂತ ಹೇಳಿದ್ರೆ ಸುಮಾರು ಅಧಿಕಾರಿಗಳು ಹೇಳೋ ಪ್ರಕಾರ ನಮ್ಗೆ 350ರಿಂದ 400 ಎಕರೆ IITಗೆ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕಿಂತ ಹೆಚ್ಚು ನಮ್ಮಲ್ಲಿ ಇದ್ರ ಲಭ್ಯತೆ ಇದೆ, ಯಾವುದು ಭೂಮಿ ಲಭ್ಯತೆ ಇದೆ. ಹಾಗಾಗಿ IIT ತರದ ಪ್ರಾಮಾಣಿಕ ಪ್ರಯತ್ನ ಮಾಡ್ಲಿ ನಾನು ಕೇಳ್ತಾ ಇದ್ದೀನಿ, ಎಲ್ಲರನ್ನೂ ಕೇಳ್ತಾ ಇದ್ದೀನಿ. IIT ತರುವಂತ ಪ್ರಾಮಾಣಿಕತೆ, ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದೀವಿ. ಇಂಡಿಯಾ ಮೈತ್ರಿಕೂಟ ಅದ್ರಲ್ಲಿ ನಾವು ಒಂದು ಭಾಗ ಕಾಂಗ್ರೆಸ್, ಅಲ್ಲಿ ನಾವು ವಿರೋಧ ಪಕ್ಷದಿಂದ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ನಮ್ಮ ರಾಜ್ಯದ ಕೇಂದ್ರ ಸಚಿವರು ಹೋಗಿ ಮನವಿ ಮಾಡಿ IIT ಕೊಡಿ ಹಾಸನಕ್ಕೆ ಅಂತ ಕೇಳ್ಬೋದಲ್ಲ. ಇದು ಜನರ ಕನಸು. ಇದು IIT ಅನ್ನೋದು ನಮ್ಮ ಹಾಸನ ಜಿಲ್ಲೆ ಜನ ಪ್ರತಿಯೊಬ್ಬ ಯುವಕ ಯುವತಿಯರ ಕನಸು. ಹಾಗಾಗಿ IITಗೂ ಆಗ್ಲಿ, ಜೊತೆಗೆ ರೈತರಿಗೂ ಅನ್ಯಾಯ ಆಗ್ಬಾರ್ದು ಅನ್ನೋದು ನಮ್ಮ ಒಂದು ಆಲೋಚನೆ ಮತ್ತೆ ನಮ್ಮ ಒಂದು ಬಯಕೆ. ಅದನ್ನ ಬಗೆಹರಿಸ್ತೀವಿ ಅಂತ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ ಬಗೆಹರಿಸ್ತಾರೆ ಅನ್ನೋದು ನಮ್ಗೊಂದು ನಂಬಿಕೆ ಇದೆ.